ನಮ್ಮ ನಾಯಕರು, ನನ್ನ ನೆಚ್ಚಿನ ನಾಯಕರು ಚಂದ್ರಣ್ಣನವರು ಬಗ್ಗೆ ನಾವು ಮೊನ್ನೆ ಹಾಲಿ ಶಾಸಕರಾದಂಥ ಎಚ್.ಡಿ. ಮಂಜೂರು ಅವರು ಒಂದು ಪದಬಲಿಕೆ ಇದೆಯಲ್ಲ, ಅದು ಅವರ ಸ್ಥಾನಕ್ಕೆ ಅವರು ಕೊಟ್ಟಿರುವಂಥ ಸ್ಥಾನ ಈ ತಾಲೂಕಲ್ಲಿ ಯಾವ ಜನ್ಮದ ಪುಣ್ಯ ಇರಬೇಕು ಅದ್ರ ಸ್ಥಾನದ ಬಗ್ಗೆ ಅವ್ರಿಗೆ ಅರಿವೇ ಇಲ್ಲದೆ ಮಾತಾಡಿದ್ದಾರೆ. ಆದ್ರೆ ಮಾತನ್ನು ಭರಾಟೆಯಲ್ಲಿ ಮಾತಾಡ್ಬೇಕಾದ್ರೆ ನಾನು ಏನ್ ಮಾತಾಡ್ತೀನಿ ಅನ್ನೋದ ಸಾರ್ವಜನಿಕರ ಮುಂದೆ, ಮಾಧ್ಯಮದ ಮುಂದೆ ಮಾತಾಡ್ಬೇಕಾದ್ರೆ ಸಾರ್ವಜನಿಕರ ಸಂಪರ್ಕದಲ್ಲಿರುವಂತ ಜನಪ್ರತಿನಿಧಿಗಳು ಒಂದು ಪದ ಮಾತಾಡ್ಬೇಕಾದ್ರೆ ಮೈ ಮರಿದರೆ ಎಚ್ಚರಿಕೆಯಿಂದ ಮಾತಾಡುವಂತ ಒಂದು ಪದ್ಧತಿನ ರೂಢಿಸ್ಕೊಳ್ಳೋದಾದ್ರೆ ಅವರು ಜನನಾಯಕರಾಗೋದಕ್ಕೆ ತುಂಬಾ ಕಷ್ಟ, ಜನಗಳ ಮನಸ್ಸಲ್ಲಿ ಉಳಿಯೋಕೆ ಬಹಳ ದಿನ ಉಳಿಯೋಕೆ ಕಷ್ಟ. ಅದನ್ನ ದಯಮಾಡಿ ಶಾಸಕರು, ಕ್ಯಾರ್ಪೇಟೆ ತಾಲೂಕಿನ ಶಾಸಕರು ಅದನ್ನ ಎಲ್ಲಿ ಮುಂದೆ ಮಾತಾಡ್ಬೇಕಾದ್ರೆ ಎಚ್ಚರಿಕೆಯಿಂದ ಒಂದೊಂದು ಪದನ ಮಾತಾಡ್ಬೇಕಾದ್ರೆ ಮೈ ಮರಿದೇನೆ ಮಾತಾಡ್ಬೇಕು ಅಂತ ಈ ಮೂಲಕ ಅವ್ರಿಗೆ ನಮ್ಮ ತಾಲೂಕಿನ ಜನತೆ ಪರವಾಗಿ ನಮ್ಮ ತಾಲೂಕಿನ ಒಂದು ಮರ್ಯಾದೆಗೋಸ್ಕರ ಮಾತಾಡ್ಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಬೇಕು ಅಂತ ಈ ಮೂಲಕ ಹೇಳ್ತಾ, ನಮ್ಮ ಶಾಸಕರು, ನಮ್ಮ ಮಾಜಿ ಶಾಸಕರಾದ್ರು ನಮ್ಗೆಲ್ಲ ಶಾಸಕರವರು, ಯಾವಾಗಲೂ ನಿರಂತರ ಶಾಸಕರವರು, ನಮ್ಮ ನಾಯಕರು. ಇವತ್ತು ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಅವರು ಹುಟ್ಟಿನಿಂದ ಹೋರಾಟ ಮತ್ತೆ ಇವತ್ತಿನವರೆಗೆ ಈ 76ರ ಈ ವಯಸ್ಸಿನವರೆಗೆ ಜನಗಳ ಮಧ್ಯೆ ಮಾತಾಡೋದು, ಹೋರಾಟದಲ್ಲಿ ಅವರ ಸ್ವಂತ ಕಾರ್ನಲ್ಲಿ ಯಾರು ಬಂದ್ರೆ ಡೀಸೆಲ್ ಹಾಕ್ಸ್ಕೊಂಡು ಡ್ರೈವರ್ ಕರ್ಕೊಂಡು ಬೆಂಗಳೂರು ಗಂಟೆ ಹೋಗಿ ಅವ್ರು ಕೆಲಸ ಮಾಡಿಸ್ತಾರೆ ಅಂದ್ರೆ ಅವ್ರ ಜನಮನಸ್ಸಲ್ಲಿ ಎಷ್ಟು ಉಳಿದಾರೆ ಅನ್ನಕ್ಕೆ ಈ ತಾಲೂಕಿನಲ್ಲಿ ಅವ್ರು ಒಂದ್ಸರಿ ಕರೆ ಕೊಟ್ರೆ ಕಾರ್ಯಕರ್ತರು ಯಾವ ಮಟ್ಟಕ್ಕೆ ಬರ್ತಾರೆ ಅಂತ ಬೇಕಾದ್ರೆ ನಿಮ್ಗೆ ಮುಂದಿನ ದಿನಗಳಲ್ಲಿ ತೋರಿಸ್ಕೊಳ್ಳುವಂತ ಕಾಲನೂ ಬರ್ತದೆ. ಈಗಾಗಲೇ ನೀವು ನೋಡಿದಿರಿ, ನಿಮ್ಗೆಲ್ಲ ಹತ್ರದಿಂದ ನೋಡಿದಿರಿ ಚಂದ್ರನನ್ನ, ಬೇರೆಯವರಾದ್ರೆ ಒಂಥರ ಎಲ್ಲ ಚುನಾವಣೆಗಳು ಬಹಳ ಹತ್ರದಿಂದ ನೋಡಿದ್ರಿ. ನೀವು ರೈತರ ಸಂಘದಲ್ಲಿ ಇದ್ದು ಪಕ್ಷಕ್ಕೆ ಬಂದಂತವ್ರು JDSಗೆ. ನಮ್ಮ ನಾಯಕರು ಇವತ್ತು ಈ ಜಿಲ್ಲೆಯಲ್ಲಿ ಯಾವುದೇ ಪಕ್ಷಕ್ಕೆ ಹೋದ್ರೆ ಹಿರಿಯ ಒಂದೇ ಪಕ್ಷದಲ್ಲಿ ಗುರುತಿಸ್ಕೊಂಡು ಒಂದು ಬೇರೆ ಪಕ್ಷದ ಬಗ್ಗೆ ಹೊಂದಾಣಿಕೆನೂ ಕೂಡ ಮಾಡಿದ್ರೆ ಏಕೈಕ ವ್ಯಕ್ತಿ ಈ ಜಿಲ್ಲೆಯ ನಾಯಕ ಇದ್ರೆ ಅದು ನಮ್ಮ ನಾಯಕರಾದ ಚಂದ್ರಣ್ಣನವರು ಅಂತ ಗದಿಗಾರಿಕೆಯಿಂದ ಹೇಳ್ತೀನಿ. ಯಾಕಂದ್ರೆ ಇವತ್ತು ಹಲವಾರು ಶಾಸಕರು ಈ ಜಿಲ್ಲೆಯಲ್ಲಿ ಅವರೂ ಸಹ ಬೇರೆ ಪಕ್ಷದಿಂದ ಬಂದವರು, ಕೆಲವರು ಹೋಗೋರೆ. ಆದ್ರೆ ನಮ್ಮ ಅಣ್ಣ ಎಲ್ಲೂ ಹೋಗಿಲ್ಲ, ಒಂದೇ ಪಕ್ಷ, ಒಂದೇ ಮನೆ, ಒಂದೇ ಊರು. ಅವತ್ತು ನಮ್ಮ ತಾಲೂಕು ಅಭಿವೃದ್ಧಿ ಆಗ್ಬೇಕು ಅಂತ ಮಂಜುಣ್ಣವರೇ ಇದನ್ನ ನೀವು ಅರ್ಥಕೋಬೇಕು. ನಮ್ಮ ತಾಲೂಕಲ್ಲಿ ಅಭಿವೃದ್ಧಿ ಆಗ್ಬೇಕು, 2 ಚಾನೆಲ್ಗಳು ಅಂತ ಬಿಜೆಪಿ ಅವರು ಜನ ಕೊಡ್ತೀನಿ, ಮೇಯರ್ ಹೌಸ್ ಕೊಡ್ತೀನಿ, ಮಿನಿಸ್ಟರ್ ಕೊಡ್ತೀನಿ ಅಂತ ಆಮಿಷ ಕೊಟ್ಟರೆ ಇವತ್ತು ಸಿದ್ದರಾಮಯ್ಯ ಅಂತವ್ರು, DKC ಅಂತವ್ರು ಅವ್ರಿಗೆ ಗೊತ್ತಿಲ್ಲದಂಗೆ ಹೋಗಿ ಕ್ಯಾರೆಸ್ ಅಲ್ಲಿ ನಮ್ಮ ತಾಲೂಕಲ್ಲಿ ಚಾನೆಲ್ ಆಗ್ಬೇಕು ಅಂತ ಕೇಳ್ಕೊಂಡು ಇವತ್ತು ಚಾನೆಲ್ ಮಾಡಿಸಿ ಇವತ್ತು ಏನು 5ನೇ ಮೂಲೆ ಸಂಗಾಪುರ ಮೂಲೆವರೆಗೆ ಇಲ್ಲಿ ನೀರು ಬಿಟ್ರೆ 3 ದಿನ ಆದ್ರೂ ಹೋಗ್ತಿರ್ಲಿಲ್ಲ. ಇವತ್ತು 12 ಗಂಟೆಗೆ ಆ ತುದಿಗೆ ಹೋಗಿ ಕ್ಯಾರೆಸ್ ಹೋಗ್ತದೆ ನೀರು. ಅವರು ಅವತ್ತು ಯಡಿಯೂರಪ್ಪ ಅಂತ ಮುಂದೆ ಅದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ಮೂಲಕ ಕೆಲಸದ ತಾಲೂಕು ಅಭಿವೃದ್ಧಿಯ ಯಾವ ಮಾರ್ಗದಲ್ಲಿ ಹೋಗಿ ಎಲ್ಲಿ ಮಾರ್ಗ ಬರಬೇಕು ಅನ್ನೋದನ್ನ ಚಂದ್ರಣ್ಣ ನೋಡಿ ನೀವು ಪಾಠ ಕಲಿಬೇಕು. ಯಾಕೆಂದ್ರೆ ಅಂತ ಸಂದರ್ಭದಲ್ಲಿ ಅವತ್ತು KBC ಅವರಿಗೆ ಎಲ್ಲರೂ ಎಂತ ಆಮಿಷ ಕೊಟ್ಟರು ಅನ್ನಂತ ರಾಮನ್ ಖಾನ್, ಸಿದ್ದರಾಮಯ್ಯ ಅವರು, DKC ಅವರು ಹೋಗ್ತಾರೆ, ನಾನು ಪಕ್ಷ ಬಿಡಲ್ಲ, ನಾನು ಇಲ್ಲೇ ಇರ್ತೀನಿ, ನಾನು ಈ ಪಕ್ಷದಲ್ಲೇ ಉಳಿಬೇಕು ಅಂತ ಎಂತ ಆಮಿಷ ಕೊಟ್ಟರು. ಇವತ್ತು ಕಾಂಗ್ರೆಸ್ ಅಲ್ಲೇ ಉಳ್ಕೊಂಡಾರೆ. ಮಾನ್ಯ ಪುರುಷೋತ್ತಮ ಸೋತ ನಂತರ KBC ಅವರು ಟಿಕೆಟ್ ತಂದ ಸ್ಟಾರ್ಟಿಂಗ್ ಸೋತಾಗ ಕಾಂಗ್ರೆಸ್ ಈ ತಾಲೂಕಲ್ಲಿ ಮುಳುಗೋಯ್ತು, ಹೊಚ್ಚೋಯ್ತು, ಪಾಂಡವಪುರ ತರ ಆಗೋಯ್ತು ಅನ್ನೋ ತರ ಮಾತಾಡ್ತಿದ್ರು. ಅಂತ ಸಂದರ್ಭದಲ್ಲಿ ಏಕಾಂಗಿಯಾಗಿ ಕಾಂಗ್ರೆಸ್ ಪಕ್ಷವ ಕಟ್ಟಿ ಯುವಕರನ್ನ ಒಗ್ಗೂಡಿಸಿ ಹಳ್ಳಿ ಹಳ್ಳಿ ಸುತ್ತಿ ಅಗ್ರರಾತ್ರಿ ಇವತ್ತು ಕಾಂಗ್ರೆಸ್ ಪಕ್ಷ ಕಟ್ಟಿ 2 ಸರಿ ಶಾಸಕರಾಗಿ ಈ ರಾಜ್ಯದ ಇತಿಹಾಸದಲ್ಲಿ, ಮಂಡ್ಯ ಜಿಲ್ಲೆ ಇತಿಹಾಸದಲ್ಲಿ ಏನಾದ್ರು ಇದ್ರೆ ಅದು KB ಚಂದ್ರಶೇಖರ್ ಒಬ್ಬರೇ. ಅನ್ನೋ ಜನ ಒಂದೇ ಪಕ್ಷದಲ್ಲಿ 7 ಬಾರಿ ಟಿಕೆಟ್, ನಿನ್ಗೆ ಏನ್ 2ನೇ ಬಾರಿಗೆ ಡೌಟು ಅಂತ ಜನ ಮಾತಾಡ್ತಾರೆ. ನಿನ್ಗೆ ಇನ್ನು ಒಂದೇ ಸರಿಗೆ ಇನ್ನು ನೀನು ಅರಿವಾಗಿಲ್ಲ. ನೀನು 7 ಬಾರಿ ಟಿಕೆಟ್ ತಂದವ್ರೆ, 2 ಬಾರಿ ಗೆದ್ದವ್ರೆ, 5 ಬಾರಿ ಸೋತ್ ಮನೇಲಿ ಕೂತವ್ರೆ ಅಂತ ಹೇಳ್ತಿರಲ್ಲ ನೀವು. 2 ಬಾರಿ ಮಾಡಿರೋ ಕೆಲಸವ ನೀವು 3 ವರ್ಷದಿಂದ ಏನೇನು ಮಾಡಿರಲ್ಲ ಅನ್ನೋ ಜನ ಬುದ್ಧಿ ಪೂಜೆ ಬಂದ್ಬಿಟ್ರೆ ನಿನ್ನ ವೈಯಕ್ತಿಕ ಅನುದಾನ ಏನ್ ತಂದಿದಿ ಸರ್ಕಾರದಿಂದ, ಏನ್ ಹೋರಾಟ ಮಾಡಿ ತಂದಿದಿ ಅಂತ ದಯಮಾಡಿ ಪತ್ರಿಕಾಗೋಷ್ಠಿಗೆ ಹೇಳ್ಬಿಟ್ರೆ ನಾವೆಲ್ಲರೂ ಕಾರ್ಯಕರ್ತರು ನಿಜವಾಗ್ಲೂ ಚಂದ್ರಶೇಖರ್ನ ಕಲ್ತಿ KB ಚಂದ್ರಶೇಖರ್ ಅವರ ಕರ್ಕೊಂಡು ಅವ್ರ ಆಶೀರ್ವಾದ ಪಡೆದಿ ನೀನು ಗ್ರ್ಯಾಂಡ್ ತರಬೇಕು ಲೆಕ್ಕ. ಸರ್ ಎಂತಂದ್ರು ನೀವೆಲ್ಲ ಮಾಡಿದ್ರಿ, ಇಷ್ಟೊಂದು ಸಾವಿರಾರು ಜನ ಗ್ರ್ಯಾಂಡ್ ತಂದ್ರಿ. ನೀವು MLA ಆಗಿಲ್ದೇ ಇವರು ನಾರಾಯಣಗೌಡ MLA ಆದ್ರೆ ಇವತ್ತು ನಮ್ಗೆ ಬಹಳ ಹಿಂಸೆ ಆಗದೆ. ಬನ್ನಿ ಹೋಗೋಣ, ನಾನು ಬರ್ತೀನಿ ಜೊತೆಲಿ, ನನ್ನ ತಾಲೂಕು ಅಭಿವೃದ್ಧಿ ಆಗಬೇಕು ಅಂತ ನೀನು ಸಲಹೆ ಸಹಕಾರ ಪಡೆದರೆ ನೀನು ಒಬ್ಬ ಹವ್ಯಕಿ ತರ ಉತ್ತರ ಕೊಡೋಣ. ನಾನು
10 ವರ್ಷದಲ್ಲಿ ಶಾಸಕರು ಎಷ್ಟು ಮನೆ ತಂದ್ರು, ಕೆಬಿಸಿ ಅವರು ಎಷ್ಟು ಗ್ರಾಂಟ್ ಕೊಟ್ಟರು ಬಡವರಿಗೆ ಜಮೀನೆಲ್ಲ. ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ಅನುದಾನ ಇಲ್ಲದೆ ಇರೋ ಕಾಲದಲ್ಲಿ ಅದೇ ದರ್ಖಾಸ್ತು ಸಾಗುವಳಿಗೆ ಹೇಳ್ತಾ ಇರೋದು. ಜಮೀನು ಕೊಟ್ರು ಅಂದ್ರೆ ಸಾಗುವಳಿ ಜಮೀನ ಹಕ್ಕುಪತ್ರ ಕೊಟ್ಟರು. 14,000 ಜನಕ್ಕೆ ಹೆಚ್ಚು ಕಡಿಮೆ, ಒಂದು 500 ಹೆಚ್ಚು ಕಡಿಮೆ 14,000 ಜನಕ್ಕೆ ಹಕ್ಕುಪತ್ರ ಕೊಟ್ಟರು. ಮಿನಿಮಮ್ 2,000 ಮೇಲೆ ಮನೆ ತಂದ್ರೆ. ಯಾಕಂದ್ರೆ ಅಂಕಿಅಂಶ ಇದು ಮಾಧ್ಯಮದ ಮುಂದೆ ಸುಳ್ಳು ಹೇಳ್ತಾ ಇರೋದಲ್ಲ. ಇದು ದಾಖಲಾತಿ ಕೇಳಿದ್ರೆ ಅಂಕಿಅಂಶ ಸಿಗುವಂತದ್ದು ಬಂದೋಣ. ಇಂಜಿನಿಯರಿಂಗ್ ಕಾಲೇಜ್ ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ರೇವಣ್ಣವ್ರು ಇದ್ದಾಗ ತಂದ್ರೆ, ಅದ ಬಿಲ್ಡಿಂಗ್ ಕಟ್ತಕ್ ಆಗದೆ ಇದ್ದಾಗ ಹೋರಾಟ ಮಾಡ್ತಂದವರು ಚಂದ್ರಣ್ಣವರು ಬಂದಲ್ಲ. ಚಂದ್ರಣ್ಣವ್ರನ್ನ ಸಾಧನೆಯ ಸರ್ದಾರ ಅಂತ ಕರೆದ್ರು. ಅಂತ ಸ್ಪೀಕರ್ ಕೃಷ್ಣಪ್ಪರು ಹೋರಾಟದಲ್ಲಿ ಹೋರಾಟ ಮಾಡ್ಕೊಂಡು ಶಾಸಕರ ಮಾಡ್ತವ್ರು. ಅಂತ ಬರೋಕ್ ವರ್ಷ JDS ಇದ್ದ ಸ್ಪೀಕರ್ ಕಿಶನ್ ಅಂತವ್ರನ್ನೇ ಉಸಿರು ಕಟ್ಟಿ ಸಾಯಕಾಲದಲ್ಲಿ ಮುಂದಿನ ಸಾಯದಲ್ಲಿ ಸಾಯಿಸ್ಬಿಟ್ರೆ ಮಂಜಾನ ನಿಮ್ JDS ಅಲ್ಲಿ. ನೀವ್ ಯಾವ ಲೆಕ್ಕ ಮಂಜಾನ? ಆಮೇಲೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಿ ಮಂಜಾನ. ಒಳ್ಳೆ ಅಭಿವೃದ್ಧಿ ಮಾಡಿ. ನಾವು ಯಾವತ್ತೂ ಇಲ್ಲ ಅಂದ್ರೆ ಮಂಜಾನ ನಮ್ಮ ಸಹಕಾರ ಯಾವತ್ತೂ ಇರ್ತದೆ. ನಮ್ಮ ತಾಲೂಕಿಗೆ ಅಭಿವೃದ್ಧಿ ಆಗಕ್ಕೆ, ಗ್ರಾಂಟ್ ತರಕ್ಕೆ, ಮನೆ ತರಕ್ಕೆ ಕರೀವಿ ಚಂದ್ರನನ್ನು ಅಥವಾ ನಾಗೇಂದ್ರ ಕುಮಾರ್. ನಾವು ಯಾರು ರಾಜ್ಯ ಮಟ್ಟದಲ್ಲಿ ಮುಖ್ಯಮಂತ್ರಿಗಳ ಹತ್ರ ಮಂತ್ರಿಗಳ ಹತ್ರ ಅವ್ರನ್ನ ಕರ್ಕೊಂಡೋಗಿ ಗ್ರಾಂಟ್ ತಗೊಬಂದು ಮಂಜಾನ ನಾವೆಲ್ಲ ಖುಷಿ ಪಡ್ತೀವಿ. ಯಾವ ಪಕ್ಷದಲ್ಲಿದ್ರು ನಮ್ಮ ತಾಲೂಕು ಅಭಿವೃದ್ಧಿಗೆ ಒತ್ತು ಕೊಟ್ಟು ಮಂಜಾನ. ಈ ಕಾಲದಲ್ಲಿ ಇಂಥ ಕೆಲಸ ಆಯ್ತು, ಇಂಥ ಬಿಲ್ಡಿಂಗ್ ಒಂದು ಪಿಲ್ಲರ್ ಹೇಳಿ ಮಂಜಾನ ನಿನ್ನ ಸ್ವಂತ ಶ್ರಮದಲ್ಲಿ ನಾನು ಹೋಗಿ ಹೋರಾಟ ಮಾಡಿ ಸರ್ಕಾರದಲ್ಲಿ ಯಾವ ಮಾರ್ಗದಲ್ಲಿ ಹೋಗ್ತೀವೋ, ಅನ್ಯ ಮಾರ್ಗದಲ್ಲಿ ಹೋಗ್ತೀವೋ, ವಾಯು ಮಾರ್ಗದಲ್ಲಿ ಹೋಗ್ತೀವೋ, ನೀನ್ ಯಾವ ಮಾರ್ಗದಲ್ಲಿ ಹೋಗ್ತೀವಿ ಅನ್ನೋದು ಮುಖ್ಯ ಅಲ್ಲ. ನನ್ನ ಕಾಲದಲ್ಲಿ ಇಂಥ ಕಟ್ಟಡ ನಿಲ್ಲಿಸ್ತೇನೆ, ಇಂಥ ಪಿಲ್ಲರ್ ಅಂತ ಒಂದು ಹೆಸರಾಯಿಸ್ಕೊಳ್ಳೋ ತರ ಕೆಲಸ ಮಾಡೋ ಮಂಜಾನ. ನಾವು ಕೊಟ್ಟರೆ ಅನುದಾನದಲ್ಲಿ ಬರೀ ಗುದ್ಲಿ ಪೂಜೆ ಹಾಕೊಂಡು ಫೋಟೋ ಹಾಕೋಣ ಮಂಜಾನ. ಒಂದು ಕಟ್ಟಡ ಅಂತ ಒಂದು ಬಿಲ್ಡಿಂಗ್ ಕಳಿಸ್ರು ಮಂಜಾನ ಅಂತ ಹೇಳ್ತೇವೆ. ಸಂದರ್ಭದಲ್ಲಿ ಮುಂದೆ ಮಾತಾಡ್ಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಿ ಮಂಜಾನ. ನಿಮ್ ಬಗ್ಗೆ ಎಲ್ಲರೂ ಯುವಕರು ಅಂತಾರೆ, ಆದ್ರೆ ಯುವಕರು ತಾಳ್ಮೆ ಅಭಿವೃದ್ಧಿ ಕಡೆ ಹೋಗ್ಬೇಕು. ಇವತ್ತು ಅವಿವೇಕಿ ತರ ಮಾತಾಡೋದು ಅಲ್ಲ ಅಂತ ಹೇಳ್ತಾ